ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಿಮ್ಮನ್ನು ಯಾವುದೇ ಬೇಸಿಕ್ ಕರ್ಕೊಂಡು ಹೋಗ್ತಾ ಇಲ್ಲ. ಇವತ್ತು ಒಂದು ಭತ್ತದ ತಳಿನ ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ. ಇದು ನೋಡಿ, ಇವತ್ತು ಒಂದು ವಿಶೇಷವಾದ ಉತ್ತರ ಕನ್ನಡದಲ್ಲಿ ಸ್ಪೆಷಲ್ ಆಗಿರೋ ಒಂದು ಭತ್ತದ ತಳಿನ ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ ಬಂದಿದ್ದೀನಿ. ಈ ಭತ್ತದ ತಳಿಯ ಹೆಸರು ಕಗ್ಗ ಭತ್ತ ಅಂತ ಫೇಮಸ್ ಆಗಿರೋದು. ಇದ್ರ ಬಗ್ಗೆ ಏನು ವಿಶೇಷಪ್ಪ ಅಂದರೆ, ಇದು ಹೆಚ್ಚಿನದಾಗಿ ಒಂಥರ ಬ್ರೌನ್ ಕಲರಲ್ಲಿ ಇರುತ್ತೆ. ಒಂಥರ ಬ್ರೌನ್ ಮತ್ತು ರೆಡ್ ಮಿಕ್ಸಲ್ಲಿ. ನೀವು ಆಲ್ರೆಡಿ ನಾರ್ಮಲ್ ಭತ್ತನ ನೋಡಿರ್ತೀರ. ಅಂದಾಗೆ ಈ ಕಗ್ಗ ಭತ್ತ ಯಾಕೆ ವಿಶೇಷ ಅಂದರೆ, ಇದು ನೋಡಿ, ಭತ್ತದ ತುದಿಯ ಮೇಲೆ ಈ ರೀತಿ ರಚನೆಯನ್ನು ಕಾಣಬಹುದು. ಈ ಭತ್ತದ ಬಗ್ಗೆ ಹೆಚ್ಚಿನದಾಗಿ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇದೊಂಥರ ಅಳಿವಿನಂಚಿನಲ್ಲಿರೋ ಭತ್ತದ ತಳಿ. ಯಾಕಂದರೆ ವಿಶೇಷವಾಗಿ ಇದನ್ನು ಅಘನಾಸಿನಿ ಬ್ಯಾಕ್ ವಾಟರಲ್ಲಿ ಹೆಚ್ಚಾಗಿ ಬೆಳೀತಾರೆ ನಮ್ಮ ಉತ್ತರ ಕನ್ನಡದಲ್ಲಿ. ಅದರಿಂದ ಕೆಲವೊಂದಿಷ್ಟು ಸಣ್ಣ ಸಣ್ಣ ಪ್ರಾಬ್ಲಮಿಂದ ಇದನ್ನು ಇತ್ತೀಚೆಗೆ ಹೆಚ್ಚಿನದಾಗಿ ಯಾರು ಬೆಳೀತಾ ಇಲ್ಲ. ಹೆಚ್ಚಿನದಾಗಿ ನೀರು, ಸಮುದ್ರ ನೀರೆಲ್ಲ ಮೇಲ್ಗಡೆ ನುಗ್ಗಿ ಕೆಲವೊಂದಿಷ್ಟು ಭತ್ತದ ಗದ್ದೆಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ. ಕೆಲವೊಂದು ಸಾರಿ ಜಾಸ್ತಿ ಮಳೆ ಆಗಿದ್ರೂ ಕೂಡ ಅದು ಕೊಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಉಪ್ಪು ನೀರಲ್ಲಿ ಬೆಳೆಯುವಂಥ ಒಂದು ಪ್ರಭೇದ. ಆದ್ದರಿಂದ ಹೆಚ್ಚಿನದಾಗಿ ಈ ಥರ ಬ್ಯಾಕ್ ವಾಟರ್ ನೀರೇನು ಹೆಚ್ಚಾದ ಕೂಡಲೇ ಈ ಥರ ಸಮಸ್ಯೆಗಳು ಉಂಟಾಗೋದ್ರಿಂದ ಹೆಚ್ಚಿನದಾಗಿ ರೈತರು ಯಾರು ಇದನ್ನು ಬೆಳೆಯೋದಿಲ್ಲ. ಮತ್ತು ಇದಕ್ಕೆ ಪ್ರಾಬ್ಲಮ್ ಅಂದರೆ ಈ ನೀರು ಕಾಗೆಗಳು. ಅದನ್ನು ಸ್ಟಾರ್ಟಿಂಗಲ್ಲಿ ನಾವು ಬಿತ್ತನೆ ಮಾಡ್ತಿರೋದನ್ನು ನೀರು ಕಾಗೆ ಮತ್ತು ಕೆಲವೊಂದಿಷ್ಟು ಪ್ರಭೇದದ ಬಾತುಕೋಳಿ ಅಂತ ಬರುತ್ತೆ. ಆ ಬಾತುಕೋಳಿಗಳು ಇದನ್ನು ತಿಂದು ಹಾಳು ಮಾಡ್ತವೆ. ಅದರಿಂದ ಸ್ವಲ್ಪ ಕೇರ್ ತಗೊಳ್ಬೇಕಂತಂದರೆ ಕಾಯ್ಕೊಳ್ಳೋದು ಒಂದು ಪ್ರಾಬ್ಲಮ್ ಇರುತ್ತೆ. ಅದು ಬಿಟ್ಟರೆ ಮತ್ತೆ ಸ್ಪೆಷಲ್ ಕೇರ್ ಅಂತ ಇರೋದಿಲ್ಲ. ಬೇರೆ ತಳಿಗಳಿಗೆ ಈಗ ಸ್ಪೆಷಲ್ ಆಗಿ ಫರ್ಟಿಲೈಸರನ್ನು ಹಾಕಬೇಕು, ಅದರ ಬಗ್ಗೆ ಯಾವುದೇ ಕಾಳಜಿ ಅಂತ ಇರೋದಿಲ್ಲ. ಹೆಚ್ಚಿನದಾಗಿ ಈ ಭತ್ತದ ತಳಿ ತುಂಬ ಲೆಂತ್ ಇರೋದ್ರಿಂದ ಇನ್ನೊಂಥರ ಪ್ರಾಬ್ಲಮನ್ನು ಫೇಸ್ ಮಾಡ್ಬೋದು. ನೋಡಿ, ಇನ್ನೊಂಥರ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ನೋಡಿ, ಈ ಭತ್ತ ಏನಿರುತ್ತೆ ಸ್ವಲ್ಪ ಮೇಲ್ಗಡೆ ವೇಟ್ ಇರೋದ್ರಿಂದ ತುಂಬ ಲೆಂತ್ ಇರುತ್ತೆ. ಮತ್ತು ಹೈಟು ನಾನು ಹಾಗೆ ಹೇಳ್ದಂಗೆ 3-3.5 ಫೀಟಿಂದ 4 ಫೀಟ್ ತನಕ ಇರುತ್ತೆ. ಅದರಿಂದ ಮೇಲ್ಗಡೆ ಗೊನೆ ಏನಿರುತ್ತೆ ಅದು ವೇಟ್ ಆಗಿ ಬಿದ್ದು ನೀರು ಡೈರೆಕ್ಟಾಗಿ ನೀರಲ್ಲಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಹೆಚ್ಚಿನದಾಗಿ ಈ ಥರ ಪ್ರಾಬ್ಲಮನ್ನೇ ಇದರಲ್ಲಿ ಫೇಸ್ ಮಾಡಲಾಗುತ್ತೆ. ಇನ್ನೊಂದು ವಿಶೇಷ ಅಂದರೆ, ಭತ್ತ ಹೆಚ್ಚಿನದಾಗಿ ಉತ್ತರ ಕನ್ನಡ ಬಿಟ್ಟರೆ ಮತ್ತೆಲ್ಲೂ ನಾನು ನೋಡ್ದಂಗೆ ಮತ್ತೆಲ್ಲೂ ಇದನ್ನು ಬೆಳೆಯೋದಿಲ್ಲ. ಇದಕ್ಕೆ ಕಂಪೇರ್ ಆಗಿ ಕೆಲವೊಂದಿಷ್ಟು ಈ ಮಲ್ಲಿಕ ಈ ಥರ ಸೇಮ್ ಕಲರ್ ಇರುವಂಥ ಭತ್ತಗಳನ್ನು ಬೆಳೀತಾರೆ. ಬಟ್ ಪ್ರಾಪರಾಗಿ ಇದೇ ತಳಿಯನ್ನು ಹೆಚ್ಚಿನದಾಗಿ ಎಲ್ಲೂ ಬೆಳೆಯಲ್ಲ ನಾನು ನೋಡಿದಾಗೆ. ಟೇಸ್ಟ್ನ ವಿಚಾರಕ್ಕೆ ಬಂದರೆ, ಈ ಭತ್ತದ ತಳಿಯನ್ನು ಇದು ದೇಸಿ ತಳಿಯಾಗಿದ್ದರೂ ಕೂಡ ಇದನ್ನು ಹೈಬ್ರಿಡ್ ತಳಿಗೆ ಕಂಪೇರ್ ಮಾಡ್ಬೋದು. ನೀವೇನು ಬಾಸುಮತಿ, ಸೋನಾ ಮಸೂರಿ ಅಂತೆಲ್ಲ ಏನು ಬರುತ್ತಲ್ಲ, ಅದಕ್ಕೆ ಕಂಪೇರ್ ಮಾಡ್ಬೋದು. ಟೇಸ್ಟ್ ಈ ಭತ್ತದ ಅಕ್ಕಿಯನ್ನು ಹೆಚ್ಚಿನದಾಗಿ ಗಂಜಿ ಮಾಡ್ತಾರೆ. ಗಂಜಿ ಮಾಡಿ ಒಂದು ಮೀನು ಫ್ರೈ ಜೊತೆಗೆ ಇದನ್ನು ಟೇಸ್ಟ್ ಮಾಡಿದ್ರೆ ಸಖತ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದು. ನೀವಿಲ್ಲಿ ನೋಡ್ಬೋದು ನೋಡಿ, ಇದು ಅಘನಾಶಿನಿ ರಿವರ್ನ ಬ್ಯಾಕ್ ವಾಟರ್, ಇದು ಆ ಕಡೆ ಬರೋದು. ಓಕೆ, ಮತ್ತು ಈ ಕಡೆ ಮೇಲ್ಗಡೆ ಇದೆಲ್ಲ ಭತ್ತದ ಗದ್ದೆಗಳು. ಈ ಏನು ಬಾರ್ಡರ್ ಇದೆಯಲ್ಲ, ಇದರ ಮೇಲ್ಗಡೆ ನೀರು ಅಂದರೆ ಉಪ್ಪು ನೀರು ಹೋಗೋದಿಲ್ಲ. ಅದರಿಂದ ಆ ಕಡೆ ಬೆಳೆಯೋ ತಳಿನೇ ಬೇರೆ. ಇಲ್ಲೊಂದು ಸಣ್ಣದಾಗಿ ಒಂಥರ ಈ ಕಡೆ ಇಲ್ಲಿಂದ ನೋಡಿ ಒಂದು ಜಸ್ಟ್ ಒಂಥರ ರೆಡ್ ಕಲರ್ ಕಾಣಿಸ್ತಿದೆ, ಸ್ವಲ್ಪ ಬ್ರೌನಿಶ್ ಆಗಿದೆ. ಅದರ ಈ ಕಡೆ ಬೆಳೆಯೋ ತಳಿನೇ ಬೇರೆ. ಅಂದರೆ ಈ ಕಡೆ ಎಲ್ಲ ಉಪ್ಪು ನೀರು ಇರುತ್ತೆ. ಅದೆಲ್ಲ ಈ ಕಗ್ಗ ಭತ್ತ ಏನು ಕರೀತಾರಲ್ಲ, ಇದನ್ನು ಬೆಳೆಯಲಾಗತ್ತೆ. ಈ ಭತ್ತದ ತಳಿಯನ್ನು ಅಘನಾಶಿನಿ ರಿವರ್ನ ಬ್ಯಾಕ್ ವಾಟರ್ಗಳಾದ ಈ ಮಾವಿನ ಕುರುವ, ಮಾಣಿಕಟ್ಟ ಮತ್ತು ಅಘನಾಶಿನಿ ಈ ಕೆಲವೊಂದು ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ. ಅಂದರೆ ಕೆಲವೊಂದು ಬೆರಳೆಣಿಕೆಯಷ್ಟೇ ಪ್ರದೇಶದಲ್ಲಿ ಇದನ್ನು ಬೆಳೆಯೋ ಚಾನ್ಸಸ್ ಇರುತ್ತೆ. ನೀವಿಲ್ಲಿ ಡಿಫ್ರೆನ್ಸನ್ನು ನೋಡ್ಬೋದು. ಇದು ನೋಡಿ, ನಾರ್ಮಲ್ ಭತ್ತ, ಇದು ಕಗ್ಗ ಭತ್ತ. ಹೆಚ್ಚಿನದಾಗಿ ಈ ಭತ್ತದ ತಳಿ ಬಗ್ಗೆ ಹೆಚ್ಚಿನದಾಗಿ ಯಾರಿಗೆ ಗೊತ್ತಿರೋದಿಲ್ಲ. ಈ ಭತ್ತ ತಳಿಗೆ ಯಾವುದೇ ಹೆಚ್ಚಿನ ಸ್ಪೆಷಲ್ ಕೇರ್ ಅಂತ ಇರೋದಿಲ್ಲ. ಆಟಿಂಗಲ್ಲಿ ಏನು ಇದನ್ನು ಬಿತ್ತನೆ ಮಾಡೋದ್ರ ಮುಖಾಂತರ, ಅಂದರೆ ಇದಕ್ಕೆ ಯಾವುದೇ
ಪ್ರಾಪರಾಗಿ ನಾಟಿ ಮಾಡೋದಿಲ್ಲ, ಅಂದರೆ ಕಿತ್ತು ಅದನ್ನು ನೆಡೋ ಪ್ರೊಸೆಸ್ ಅಂತ ಇರೋದಿಲ್ಲ. ಅದನ್ನು ಜಸ್ಟ್ ಬಿತ್ತಿ ಉಳುಮೆ ಮಾಡಿ ಬಿತ್ತಿ ಕಳೆ ಏನಿದ್ರೆ ಅದನ್ನು ತೆಗೆದು ಕೊನೆಯದಾಗಿ ಅದನ್ನು ಕಟಾವು ಮಾಡೋದಷ್ಟೇ ಚಾನ್ಸಸ್ ಇರುತ್ತೆ. ಈ ತಳಿಯನ್ನು ಬೇರೆ ತಳಿ ಥರ ಕಟಾವಿಗೆ ಬಂದ ಕೂಡಲೇ ಇದನ್ನು ಬುಡದಲ್ಲಿ ಕಟ್ ಮಾಡೋದಿಲ್ಲ. ಅಂದರೆ ಇದು ಕೊನೆ ಆದರೆ ಇದರ ಇಷ್ಟು ಭಾಗ 1 ಫೀಟು 1.5 ಫೀಟನ್ನು ಬಿಟ್ಟು ಇಲ್ಲಿಗೆ ಕಟಾವು ಮಾಡಲಾಗುತ್ತೆ. ಯಾಕಂದರೆ ತುಂಬ ಲೆಂತ್ ಇರೋದ್ರಿಂದ 3.5-4 ಫೀಟ್ ಇರುತ್ತೆ ಇದರ ಹೈಟು. ಅದರಿಂದ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೆ ಪ್ರಾಬ್ಲಮ್ ಆಗೋದ್ರಿಂದ ಇದನ್ನು ಅರ್ಧದಲ್ಲೇ ಕಟಾವು ಮಾಡ್ತಾರೆ. ನಿಮಗೆ ಅಲ್ಲಿ ಒಬ್ಬರು ಕಟಾವು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಚಿಕ್ಕದಾಗಿ ಫುಟೇಜನ್ನು ಹಾಕ್ತಿರ್ತೀನಿ. ಓಕೆ, ನಾನು ನಾಗೇಶ್ ಹೊನ್ನಪ್ಪ ನಾಯ್ಕ್ ಅಂತ ಮೂಲೇಕೆರೆಯ ನಿವಾಸಿ. ನಮ್ಮ ತಂದೆ ಕಾಲದಿಂದ, ನಮ್ಮ ಅಜ್ಜನ ಕಾಲದಿಂದಲೂ ಇದು ಕಗ್ಗ ಒಂದು ಬೃಹತ್ಕಾರವಾಗಿ ಬೆಳೀತಿದ್ರು. ಆವಾಗ ಗಜನಿ ಭೂಮಿಲಿ ಅದನ್ನು ನಂತರ ಉಪ್ಪು ನೀರು ಕಾರ್ಲೆಂಡ್ ಸ್ಕೀಮ್ನಲ್ಲಿ ಉಪ್ಪು ನೀರು ಒಳನುಗ್ಗಿ ಕೆಲವು ವರ್ಷ ಬಂದಾಯಿತು. ನಂತರ ಇವಾಗ ನಮ್ಮ ತಂದೆ, ನಾವೆಲ್ಲ ಉದ್ಯೋಗದಲ್ಲಿದ್ವಿ, ರಿಟೈರ್ಮೆಂಟ್ ಆಗಿದೆ. ಈಗ ಸ್ವಲ್ಪ ಮಾಡ್ತೇವೆ. ಮತ್ತು ನಮ್ಮ ತಂದೆ ಮತ್ತು ಅಜ್ಜನ ಕಾಲದಲ್ಲಿ ಅವಾಗ ಎಷ್ಟೋ ಕಾಡುಗಟ್ಟಲೆ ಭತ್ತ ಬೆಳೀತಿದ್ರು. ಎಲ್ಲರೂ ಭತ್ತ ಕಗ್ಗನ ಬೆಳೆಯೋರೇ ಆಗಿತ್ತು. ಅದು ಇಲ್ಲಿಯ ಭತ್ತ ಅಲ್ಲ, ಇದು ಉಪ್ಪು ನೀರಂದರೆ ಅದು ಪೋರ್ಚುಗೀಸರು, ಬ್ರಿಟಿಷರ ಕಾಲದಲ್ಲೇ ಅದು ಗೋವಾಗೆ ಬಂದು ಗೋವಾದಿಂದ ಇಲ್ಲೆಲ್ಲ ಅವರು ಬಿತ್ತಿ ಬೆಳೆ ಮಾಡಿ ಅದು ಭಾಳಷ್ಟು ಪೌಷ್ಟಿಕವಾದ ಅಕ್ಕಿ ಆಗ್ತದೆ. ಭತ್ತದಿಂದ ಮಾಡುವಂಥ ಪೌಷ್ಟಿಕ ಅದು. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ಒಣ ಭೂಮಿ ಕಡಿದು ಬಿಸಿಲಿಗೆ ಒಣ ಆಗಿ ನಂತರ ಜೂನ್ದಲ್ಲಿ ಬಿತ್ತಿದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳ ಫುಲ್ ನೀರು, ಉಪ್ಪು ನೀರು ಮತ್ತು ಸಿಹಿ ನೀರು ಎರಡೂ ಬೇಕಾಗ್ತದೆ. ಫುಲ್ ಬೆಳೆ ಬರ್ತದೆ. ಯಾಕಂತೇಳಿದ್ರೆ ಸಾಮಾನ್ಯ ಆಗಿದ್ದರೆ ಉಪ್ಪು ನೀರು ಪೂರ್ತಿ ಉಪ್ಪು ನೀರೇ ಆಗಿದ್ದರೂ ಬೆಳೆ ಬರೋದಲ್ಲ, ಸಿಹಿ ನೀರು ಬೇಕಾಗ್ತದೆ ಅದಕ್ಕೆ. ಇದು ಈಗ ಇತ್ತಿತ್ತಲಾಗಿ ಅದರ ಮೌಲ್ಯ ಅಂದರೆ ಉಪ್ಪು ನೀರು ಸದಾ ಇರುವುದರಿಂದ ಬೆರೆ ಆಗಲಿಕ್ಕೆ ತೊಂದರೆ ಆಗ್ತದೆ. 3 ತಿಂಗಳ ಒಣ ಮಾಡಿ ಬಿತ್ತಿದ್ರೆ ಮಾತ್ರ ಸರಿಯಾಗಿ ಬೆರೆ ಆಗ್ತದೆ. ಇಲ್ಲದಿದ್ದರೆ ಅಲ್ಪ ಸ್ವಲ್ಪ ಬೆರೆಯಾಗಿ ಅಲ್ಪ ಸ್ವಲ್ಪ ಬೆಳೆ ಬರ್ತದೆ ಅದು ಸಾಮಾನ್ಯವಾಗಿ. ಈಗ ಸರ್ಕಾರದ ಈಗ ಇಲ್ಲಿ ಗುಮ್ಮ ಎಲ್ಲ ಮಾಡಿದ್ದಾರೆ, ಆದರೂ ವ್ಯವಸ್ಥೆ ಸರಿ ಇಲ್ಲ. ನೀರು ಬಿಡೋಕ್ಕೆ, ನೀರು ಹೋಗಲಿಕ್ಕೆ, ಮತ್ತು ನಮ್ಮ ಮಳೆ ಮತ್ತು ಸೈಕ್ಲೋನು, ಮತ್ತು ಅದಕ್ಕೆ ಸರಿಯಾದ ಮುತುವರ್ಜಿ ವಹಿಸಿ ರೈತರಿಗೆ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಈಗ ಬಾಯಲ್ಲಿ ಹೇಳ್ತೇವೆ, ಸರ್ಕಾರ ಎಲ್ಲ ಹೇಳ್ತದೆ ರೈತರ ತಮ್ಮ ಬೆನ್ನೆಲುಬು ಅಂತಾರೆ. ಆದರೆ ಆ ಮಟ್ಟದಲ್ಲಿ ಅವರು ಸರ್ಕಾರದವರು ಬಂದು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿಯ ಸ್ಥಳೀಯರು ಅದಕ್ಕೆ ಸಹಕಾರ ಮಾಡಬೇಕಾಗ್ತದೆ. ಆದರೆ ಮಾತ್ರ ಬೆಳೆ ಆಗ್ತದೆ, ಇಲ್ಲದಿದ್ದರೆ ಬೆಳೆ ಆಗೋದಿಲ್ಲ. ಯಾವ ರಾಸಾಯನಿಕ ಗೊಬ್ಬರ ಇಲ್ಲದೆಯ, ಯಾವುದು ಪೌಷ್ಟಿಕತೆ ಇಲ್ಲದೆ ಆ ಭೂಮಿನೇ ಅಷ್ಟೊಂದು ಫಲವತ್ತಾಗಿದ್ದರಿಂದ ಆ ಭೂಮಿನೇ ಫಲವತ್ತತೆಯಿಂದ ಅದು ಬೆಳೆ ಆಗ್ತದೆ. ನನ್ನ ಹೆಸರು ಸುಮಿತ್ರಾ ಗೌಡ. ನಮ್ಮದು ಕುಮಟಾ ತಾಲೂಕಿನ ಮಾದನಗಿರಿ ಗ್ರಾಮ, ಗೋಕರ್ಣ ಹೋಬಳಿ. ಇಲ್ಲಿ ನಾವು ತುಂಬ ಅಂದರೆ ನಮ್ಮ ಅಜ್ಜ ಮುತ್ತಾತಂದ್ರ ಕಾಲದಿಂದಲೂ ಕೂಡ ಕಗ್ಗ ಬೆಳೆಯನ್ನು ಬೆಳೀತಾಯಿದ್ರು. ಈ ಒಂದು ಗಜನಿ ಭೂಮಿ ಮತ್ತು ತುಂಬ ಹಿಂದೆಲ್ಲ ಮುತ್ತಾತಂದ್ರ ಕಾಲದಲ್ಲೆಲ್ಲ ಗಜನಿ ಭೂಮಿಯಲ್ಲಿ ಸುಮಾರು 1800 ಎಕರೆಯಷ್ಟು ಗಜನಿ ಭೂಮಿಯಲ್ಲಿ ಕೂಡ ಕಗ್ಗ ಬೆಳೆಯನ್ನು ಬೆಳೀತಾಯಿದ್ರು. ಆ ಬೆಳೆದು
ಮೇಲೆ ತರುವಾಗ ದೋಣಿಯಲ್ಲಿ ಮೂಲಕನೂ ಕೂಡ ತರ್ತಾಯಿದ್ರು ಅಂತೇಳಿ ನಮ್ಮ ಅಜ್ಜಂದಿರು ಮುತ್ತಾತಂದಿರೆಲ್ಲ ಕೇಳಿ ತಿಳಿದಂಥ ವಿಷಯ. ಈ ನಮ್ಮ ಒಂದು ಮಾದನಗಿರಿ ಗ್ರಾಮ ಮಾದನಗಿರಿ ಮತ್ತು ಹಿರೇಗುತ್ತಿ ಹಿತ್ಲಮಕ್ಕಿ ಗ್ರಾಮಗಳು ಬರ್ತವೆ. 1800 ಎಕರೆಯಷ್ಟು ಭೂಮಿ ಕೂಡ. ಇದು ಅಘನಾಶಿನಿ ನದಿ ಮತ್ತು ಅರಬ್ಬಿ ಸಮುದ್ರ ಸಂಗಮ ಸ್ಥಳ ಹಾಗೆ ತದಡಿ. ಈ ತದಡಿ ಭಾಗದಿಂದ ಈ ಕಡೆ ಹಿನ್ನೀರಿನ ಒಂದು ಭಾಗ ಈ ಬಿಳಿ ಕಗ್ಗವನ್ನು ಇಲ್ಲಿ ಬೆಳೀತಾಯಿದ್ರು. ಬಿಳಿ ಕಗ್ಗ ಅತ್ಯಂತ ಮೇಲ್ಗಡೆ ಸಿಪ್ಪೆ ಬಿಳಿ ಇರ್ತದೆ, ಒಳಗಡೆ ಭತ್ತ ಕಪ್ಪಿರ್ತದೆ. ಇದು ತುಂಬ ಒಂದು ಪೌಷ್ಟಿಕವಾದಂಥ ಭತ್ತ. ಮೊದಲು ಅದರ ನಂತರ ಸುಮಾರು 1800 ಎಕರೆಯಷ್ಟು ಭೂಮಿಯನ್ನು ಗಜನಿ ಭೂಮಿಯನ್ನು ಸರ್ಕಾರ ಕಾಸ್ಟಿಕ್ ಸೋಡಾ ಉತ್ಪಾದನೆ ಮಾಡಲಿಕ್ಕೋಸ್ಕರ ಉಪ್ಪನ್ನು ಬೆಳೆಯೋಕ್ಕೋಸ್ಕರ ಅದನ್ನು ತನ್ನ ಸ್ವಾಧೀನಕ್ಕೆ ರೈತರಿಂದ ತೆಗೆದುಕೊಂಡ ಮೇಲೆ ಒಳ ಭೂಮಿ ಅಂದರೆ ಒಳಬಂಡನ್ನು ಕಾರ್ಲ್ಯಾಂಡ್ ಬಂಡನ್ನು ಕಟ್ಟು, ಅಘನಾಶಿನಿ ನದಿಗೆ ಕಾರ್ಲ್ಯಾಂಡ್ ಬಂಡನ್ನು ಕಟ್ಟು ನಂತರ ಒಳಗಡೆ ಗಜನಿಯಲ್ಲಿ ಸ್ವಲ್ಪ ಭಾಗದಲ್ಲಿ ಮಾತ್ರ ಉಪ್ಪನ್ನು ಬೆಳೆದು ಉಪ್ಪನ್ನು ತಯಾರಿಸಿದರು. ನಂತರ ನಮಗೆ ರೈತರ ಒಂದು ಮಾಲ್ಕಿ ಜಮೀನಿಗೆ ಒಳಬಂಡು ಅಂಥೇಳಿ ನಿರ್ಮಾಣ ಮಾಡಿಕೊಟ್ಟಿದ್ರು. ಈಗ ಪೂರ್ತಿಯಾಗಿ ಒಳಬಂಡು ಶಿಥಿಲಗೊಂಡಿದೆ, ಏನೂ ಇಲ್ಲ, ತುಂಬ ಹಾಳಾಗಿದೆ. ತುಂಬ ಸಲ ನಾವು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಆ ಉಪ್ಪು ನೀರು ನಮ್ಮ ಮೇಲ್ಗಡೆ ಅಂದರೆ ನಮ್ಮ ಗಜನಿ ಈಗಿರುವ ರೈತರ ಮಾಲ್ಕಿ ಜಮೀನಿಗೆ ಕೂಡ ನೀರು ಬರ್ತಾಯಿದೆ. ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಆದರೂ ಕೂಡ ಕೆಲವು ರೈತರು, ಈಗ ನಾವು ಕೂಡ ಮಾಡ್ತಾಯಿದ್ದೇವೆ. ಈಗಾಗಲೇ ಕಗ್ಗ ಬೆಳೆ ಯಾಕೆ ಮಾಡ್ತಾಯಿದ್ದೇವೆ ಅಂತಂದರೆ ನಮ್ಮ ಹಿಂದಿನವರು ಕೂಡ ಆ ಕಗ್ಗ ಬೆಳೆ ಊಟ ಮಾಡಿರೋದ್ರಿಂದ ಇವತ್ತು 90 ವರ್ಷ 100 ವರ್ಷ ಆದ್ರೂ ಕೂಡ ಈಗಲೂ ಕೂಡ ಕಟ್ಟಿಗೆ ತಗೊಂಡು, ನನ್ನ ಅತ್ತೆನೇ ಇದ್ದಾರೆ, ಈಗಲೂ ಕೂಡ ಬೆಟ್ಟಕ್ಕೆ ಹೋಗಿ 90 ವರ್ಷ ಅವರಿಗೆ, ಈಗ ಬೆಟ್ಟಕ್ಕೆ ಹೋಗಿ ಕಟ್ಟಿಗೆ ತಗೊಂಡು ಬರ್ತಾಯಿದ್ದಾರೆ ಅಂತಂದರೆ ಆ ಕಗ್ಗ ಭತ್ತ ಅನ್ನವನ್ನು ಅಂದರೆ ಕಗ್ಗನಕ್ಕಿ ಅನ್ನ ಅಂತೇಳಿ ಹೇಳ್ತೇವೆ ನಾವು, ಅದನ್ನು ಊಟ ಮಾಡಿ ಅಷ್ಟು ಗಟ್ಟಿಮುಟ್ಟಾಗಿ ಈಗಲೂ ಕೂಡ ಇದ್ದಾರೆ. ಈಗಲೂ ಅಷ್ಟು ಯಂಗಾಗಿಯೇ ಇದ್ದಾರೆ ಅನ್ನೋ ಕಾರಣ, ಯಾಕಂತಂದರೆ ಅಷ್ಟು ಪೌಷ್ಟಿಕತೆ ಆ ಒಂದು ಕಗ್ಗನಕ್ಕಿಯಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಕಗ್ಗ ಭತ್ತವನ್ನು ಬೆಳೆದರೆ ತುಂಬ ಉತ್ತಮ. ಈ ಭತ್ತ ಬೆಳೀಲಿಕ್ಕೆ ಪ್ರೋತ್ಸಾಹ ನೀಡಿದರೆ ಎಲ್ಲ ರೈತರು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಕೃಷಿ ಇಲಾಖೆಯವರು ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಬೆನ್ನು ತಟ್ತಾ ಇದ್ದಾರೆ, ಬೆಳೀರಿ, ಇದು ಒಳ್ಳೆಯ ಒಂದು ಪೌಷ್ಟಿಕ ಆಹಾರ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಎಲ್ಲ ರೀತಿಯಿಂದ ಒಂದು ಸೌಲಭ್ಯವನ್ನು ಒದಗಿಸಿದ್ರೆ ಕಗ್ಗ ಭತ್ತವನ್ನು ತುಂಬ ಬೆಳೆಯಬಹುದು ಮತ್ತು ಪೌಷ್ಟಿಕ ಆಹಾರವನ್ನು ಹೆಚ್ಚಿಸಬಹುದು. ನಮ್ಮ ಒಂದು ಜನರಿಗೂ ಕೂಡ ಉತ್ತಮವಾದಂಥ ಪೌಷ್ಟಿಕ ಆಹಾರ ಒದಗಿಸಲಿಕ್ಕೆ ಸಾಧ್ಯ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಇದಿಷ್ಟು ಇವತ್ತಿನ ಒಂದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು.